पूज्याय राघवेन्द्राय सत्यधर्मरताय च। ಸಮ ಹೇಳ್ತಾ ಇದ್ದೀರಾ ನಿಮ್ಮ ಒಂದು ಕೆಲವೊಂದು 5 ಆಸೆಗಳಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಅದೇ ಕಿಡ್ನಿ ಸ್ಟೋನ್ ಈ ತರ ಬಳಲ್ತಿರೋರಿಗೆ, ಕಣ್ಣು ದೃಷ್ಟಿ ಇಲ್ಲದೆ ಇರೋರಿಗೆ ದೃಷ್ಟಿ ಕೊಡಿಸ್ಬೇಕು, ಈ ತರ ಮಾಡೋದು ಒಂದು ಒಳ್ಳೆಯ ಒಂದು ಸಮಾಜ ಸೇವೆ ಕೂಡ ಇದಾಗುತ್ತೆ, ಒಳ್ಳೆಯ ಒಂದು ವಿಚಾರ ಕೂಡ ನಿಮ್ಮಲ್ಲಿದೆ. ಇನ್ನು ಶ್ರೀ ಗುರು ರಾಘವೇಂದ್ರ ರಾಯರಿಗೆ ಒಂದು ಪೂಜೆ ಮಾಡೋದಕ್ಕೆ ಒಂದು ಸ್ಥಳ ಹುಡುಕ್ತಾ ಇದ್ದೀರಾ ಅಂತ ಕೂಡ ಹೇಳ್ತಾ ಇದ್ದೀರಾ ಮನೆಗೋಸ್ಕರ. ಏನೋ ಕೋಟ್ಯಾಂತರ ಲಕ್ಷ ಜನ ಇದ್ದಾರೆ, ಕೋಟ್ಯಾಂತರ ಜನ ಭಕ್ತರಿದ್ದಾರೆ ಶ್ರೀ ಗುರು ರಾಘವೇಂದ್ರ ರಾಯರಿಗೆ. ಇದಕ್ಕೆ ಒಂದು ಸಹಾಯ ಕೂಡ ಮಾಡ್ತಾರೆ, ನಿಮ್ಗೆ ತಿಳಿಸ್ಕೊಡ್ತಾರೆ ಈ ಒಂದು ಕಾರ್ಯಕ್ರಮದ ಮೂಲಕ. ಸೊ ನಿಮ್ಮ ಆಸೆ ಕೂಡ ಈಡೇರ್ರಿ, ಯಾಕಂದ್ರೆ ಒಂದು ಒಳ್ಳೆ ಸಮಾಜಕ್ಕೆ ಒಂದು ಒಳ್ಳೇದು ಮಾಡ್ಬೇಕನ್ನೋರಿಗೆ ಒಳ್ಳೇದಾಗಿ ಆಗುತ್ತೆ. ನಿಮ್ಮಿಂದ ಒಳ್ಳೇದು ಸಮಾಜಕ್ಕೆ ಆಗುತ್ತೆ ಅಂದ್ರೆ ಸಮಾಜದಿಂದ ಕೂಡ ನಿಮ್ಗೆ ಒಳ್ಳೇದಾಗುತ್ತೆ ಅನ್ನೋದು ದೇವರ ಒಂದು ಆಶೀರ್ವಾದ ಇರುತ್ತೆ. ಸೊ ಇನ್ನು ಹೇಳೋದಾದ್ರೆ ಇವಾಗ ಎಷ್ಟೋ ಜನ ಬರ್ತಾರೆ ನಿಮ್ಮ ಹತ್ರ, ಇವಾಗ ಬರ್ತಾ ಇದ್ದಾರೆ, ನೀವು ಹೇಳ್ತಿರ್ತಕ್ಕಂಥ ಕೆಲವೊಂದು ವಿಷಯಗಳು ಅವರಿಗೆ ನಿಜ ಆಗಿದೆ. ಈಗ ಹೇಳೋದಾದ್ರೆ ಕೆಲವೊಂದಿಷ್ಟು ಜನ ಹೇಳ್ತಾರೆ ವಶೀಕರಣವನ್ನ ಮಾಡ್ತಾರೆ, ಈಗ ಅಂದ್ರೆ ಕೆಟ್ಟದಾಗಲ್ಲ, ಮದುವೆ ಆಗದೆ ಇರೋರು ಈಗ ಅದೇ ಹುಡುಗಿನ ಮದುವೆ ಆಗ್ಬೇಕು, ನಾನು ಅದೇ ಹುಡುಗನ ಮದುವೆ ಆಗ್ಬೇಕು ಅಂತ ಹೇಳ್ತಿರ್ತಾರೆ. ಅಥವಾ ಆ ತರ ವಶೀಕರಣವನ್ನ ಮಾಡ್ಕೊಡ್ತಾರಂತೆ. ಸೊ ಇನ್ನೊಂದು ಹೇಳೋದಾದ್ರೆ ಮನೆಯಲ್ಲಿ ಏನೋ ದಾಂಪತ್ಯದಲ್ಲಿ ಕಲಹ ಆದ್ರೆ ಅವರಿಬ್ರು ಒಂದಾಗೋ ತರನು ಮಾಡ್ತಾರಂತೆ. ಕೆಲವೊಂದು ಈ ರೀತಿಯಾಗಿದೆ. ನೀವು ಹೇಳೋದಾದ್ರೆ ಈಗ ಭವಿಷ್ಯ ಅಂತೂ ಹೇಳಲ್ಲ, ರಾಶಿಯ ಬಗ್ಗೆ ಈ ರೀತಿ ಜ್ಯೋತಿಷವನ್ನ ನೀವು ಹೇಳಲ್ಲ ಅಂತ ಹೇಳ್ತೀರಾ. ಸೊ ಕೆಲವೊಂದಿಷ್ಟು ಜನ ಬಂದು ಈ ರೀತಿಯಾಗಿ ಕೇಳಿದಾಗ ನಿಮ್ಮ ಒಂದು ಅಭಿಪ್ರಾಯ ಹೇಗಿರುತ್ತೆ, ನಿಮ್ಮ ವಿಚಾರಗಳು ಯಾವ ರೀತಿಯಾಗಿ ಜನರಿಗೆ ತಲುಪಿಸ್ತೀರಾ ಅಂತ? ನೋಡಿ, ನಾನೇನು ಅಂತಂದರೆ ಆ ಭಗವಂತನ ಪ್ರಾರ್ಥನೆ ಮಾಡ್ತೀನಿ, ಗುರುರಾಯರನ್ನ ಆ ಪ್ರಾರ್ಥನೆ ಮಾಡಿಕೊಂಡು ನನಗೇನು ಅವ್ರು ಕೊಟ್ಟಿದ್ರು ಒಂದೊಂದು ವಿಷಯಕ್ಕೂ ಅವ್ರು ನನಗೆ ಆಶೀರ್ವಾದ ಮಾಡ್ತಾನೆ ಇರ್ತಾರೆ. ಇವ್ರು ಬಂದಿದ್ದಾರೆ ಯಾಕೆ ಇವ್ರಿಗೆ ಮಾಡಿಕೊಡೋದು ಆ ಕನ್ಫ್ಯೂಸನ್ ನನಗಿರೋದಿಲ್ಲ. ಬರ್ತಾರೆ, ನಾನು ಮುಂದೆ ನಿಲ್ವಾಗ್ಲೇ ಅವ್ರನ್ನ ನೋಡ್ತೀನಿ, ಅವ್ರ ಮುಖದಲ್ಲಿ ಏನಿದೆ, ಅವ್ರು ಏನು ನೆನೆಸ್ಕೊತಾ ಇದ್ದಾರೆ, ಅವರಲ್ಲಿ ಏನು ಓಡ್ತಾ ಇದೆ, ಅವರೆಲ್ಲ ಯಾವ ಥಿಂಕ್ ಮಾಡ್ತಾ ಇದ್ದಾರೆ, ನನ್ನ ಹತ್ರ 1 ಸೆಕೆಂಡಲ್ಲಿ ಅವ್ರು ಜಜ್ಮೆಂಟ್ ಮಾಡೋಕ್ಕಾಗುತ್ತೆ. ಕಾರಣ ಏನು ಅಂತಂದರೆ ನನ್ನ 7 ವಯಸ್ಸಿಂದನೂ ನಾನು ಸಂಕಲ್ಪ ಕಾಯಿನ ಕೊಟ್ಟಿದ್ದೀನಿ. ನಮ್ಮ ತಂದೆ ನನ್ನ 7 ವಯಸ್ಸಿಂದನೂ ತುಂಬ ಜನಕ್ಕೆ ಸಂಕಲ್ಪ ಕಾಯಿನ ಕೊಡಿಸಿದ್ದಾರೆ. ಅದೇ ರೀತಿ ತುಂಬ ನನಗೆ ದೃಷ್ಟಿ ಆಗಿಬಿಟ್ಟಿದೆ, ಹೊಟ್ಟೆ ನೋವಿದೆ, ಒಂದು ಸ್ವಲ್ಪ ಮಂತ್ರಿಸ್ಕೊಡಿ ಸ್ವಾಮಿ ಅಂತ ನಮ್ಮ ತಂದೆ ಹತ್ರ ಬರೋರು. ಬಂದಾಗ ಅಮ್ಮ ನೀನು ಹೋಗಿ ಅದು ಪೂಜೆ ಮಾಡ್ಕೊಂಡು ತೊಗೊಬಂದು ಅವ್ರಿಗೆ ಕೊಡೋ, ಅವ್ರಿಗೊಂಚೂರು ಮಂತ್ರಿಸ್ಬಿಡೋ ಅನ್ನೋರು. ಅದು ನೋಡಿ, ಒಂದು ನಿಂಬೆಹಣ್ಣು ತೊಗೊಂಡೋಗ ಅವ್ರ ಕೈಲಿ ಕೊಟ್ರೇನೋ ಟಕ್ಕಂತ ಅವ್ರಿಗೆ ಸರಿ ಆಗ್ತಾಯಿತ್ತು. ಇದೇ ರೀತಿ ಮಾಡ್ತಾ 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 ಅದು ಊರ್ಬಿಟ್ಟಿದೆ ನನಗೆ. ಹಾಗಾಗಿ ನಮ್ಮ ತಂದೆ ಕೊಟ್ಟಂಥ ಗುರು, ನಮ್ಮ ತಾಯಿ ಕೊಟ್ಟಂಥ ಜನ್ಮ, ನಮ್ಮ ತಾಯಿ ತಂದೆಗೆ ತುಂಬಾ ನಾನು ಧನ್ಯವಾದ ಹೇಳ್ತೀನಿ, ಇಷ್ಟು ಹೇಳಿದ್ರೂ ಸಾಲಲ್ಲ. ಹಾಗಾಗಿ ಇದರಿಂದ ಬಂದಿರೋ ಅಂಥದ್ದು ಈಗಲೂ ಸಹ ಯಾರಿಗೇ ಒಂದು ಪ್ರಾಬ್ಲಮ್ ಇದ್ರೇನೋ ಅವರು ನೋಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ನನಗೆ ಅವ್ರಿಗೇನು ಪ್ರಾಬ್ಲಮ್ ಇದೆ ಅನ್ನೋದು ತಿಳ್ಕೊಂಡು ಅವ್ರಿಗೆ ನಿಧಾನವಾಗಿ ಅವ್ರು ಹೇಳೋಂಥ ಸಮಸ್ಯೆಗಳಿಗೆ ಏನು ಪರಿಹಾರ ಆಗುತ್ತೋ ಅದನ್ನು ನಾನು ತಿಳಿಸ್ತೀನಿ. ಶಕ್ತಿ ಇದ್ದರೆ ಪೂಜೆ ಇಡ್ತಾರೆ, ಶಕ್ತಿ ಇಲ್ಲ ಅಂತಂದರೆ ನಾನೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಏನಾದರೂ ಒಂದು ಕಾಯಿ ಕೊಡ್ಬೋದು ಅಥವಾ ಒಂದು ಯಂತ್ರ ಕೊಡ್ಬೋದು. ಆದರೆ ನಾನು ಕೊಡೋ ಅಂಥ 7 ವಯಸ್ಸು, ನನ್ನ 7 ವಯಸ್ಸಿಂದ ಅದು ನಾನು ದಾನ ಮಾಡಿರೋದ್ರಿಂದ ಖಂಡಿತ ಆ ಕಾಯಿಗೆ ತುಂಬಾ ಪವರ್ ಇರುತ್ತೆ. ಹಾಗಾಗಿ ಇವತ್ತೆಲ್ಲ ನಿನ್ನೆಲ್ಲ ಕಾಲ ಬಂದಿರೋ ಅಂಥದ್ದು ಆ ಭಗವಂತನಿಗೆ ಮಾಡ್ತಾ 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 ಒಳ್ಳೆಯದಾಗುತ್ತೆ. ಅವ್ರ ಕಷ್ಟಗಳಾಗಲಿ ಏನೇ ಆಗಲಿ ನನ್ನ ಹತ್ರ ಹೇಳ್ಕೊಳ್ಳುವಾಗ ಖಂಡಿತ ಅದು ಭಗವಂತನಿಗೋಗಿ ಸೇರಿರುತ್ತೆ. ನೋಡಿ, ಯಾರೇ ಒಬ್ಬರು ಇವಾಗ ನೀವು ಬರ್ತೀರಾ ನನ್ನ ಹತ್ರ ಮಾತಾಡ್ತಿದ್ದೀರಾ ಅಂದರೆ ಬೇರೆಯವ್ರು ಕೂತಿದ್ರೇನೂ ಸಹ ನಿಮ್ಮ ಮುಂದೆ ನಾನು ಮಾತಾಡಲ್ಲ. ಕಾರಣ ಒಂದೊಂದು ಕುಟುಂಬನೂ ಬೇರೆ ಬೇರೆ ಬೇರೆ, ಅವ್ರು ಹೋಗಬೇಕು, ಆಮೇಲೆ ಇನ್ನೊಬ್ಬರು ಬರೋ ಅಂಥವ್ರಿಗೆ ಅವ್ರ ಪ್ರಾಬ್ಲಮ್ ಏನು ಅಂತ ಕೇಳಿ ನಾನು ಮಾತಾಡೋದು. ಹಾಗಾಗಿ ಯಾರೇ ಇದ್ರೂ ಸಹ ಎಲ್ಲರ ಮುಂದೆ ಎಲ್ಲರೂ ಪ್ರಾಬ್ಲಮ್ ಮಾತಾಡಬಾರ್ದು. ಒಂದೇ ಕುಟುಂಬ ಇರಬೇಕು, ಅವ್ರ ಕುಟುಂಬದ ಬಗ್ಗೆ ಮಾತ್ರ ಮಾತಾಡಬೇಕು. ಅದಿದ್ದು ನಾನು ಸರಿ ಮಾಡಿಕೊಡ್ತೀನಿ. ಆ ಭಗವಂತನಲ್ಲಿ ಖಂಡಿತ ನಂಬಿಕೆ ಇರಬೇಕು. ಎಸ್ಸಮ್ಮ, ಇವಾಗ ನೀವು ಪೂಜೆನ ಮಾಡ್ತಾ ಇರ್ತೀರಾ, ನೋಡ್ತಿರ್ತೀವಿ. ಅಂದರೆ ಯಾವ ರೀತಿಯಾಗಿ ಪೂಜೆ ಮಾಡ್ತಾ ಅಂದರೆ ಶ್ರೀ ರಾಘವೇಂದ್ರ ರಾಯರ ಒಂದು ಮೂರ್ತಿಗಳನ್ನು ಇದ್ರನ್ನು ಮತ್ತು ಮಾಂಚಲಮ್ಮ ದೇವಿಯ ಒಂದು ಇದು ಮೇಲೂ ಕೂಡ ನೀವು ಪೂಜೆ ಮಾಡ್ತೀರಾ ಅನ್ನೋದು ಹೇಳ್ತೀರಾ. ಸೊ ನೀವು ಈ ರೀತಿಯ ಮಾಡಬೇಕಾದ್ರೆ ಮಾಂಚಲಮ್ಮ ದೇವಿಯನ್ನು ಈಗ ನೀವು ಚಿಕ್ಕ ವಯಸ್ಸಿಂದಾನೇ ಇದನ್ನು ಮಾಡ್ಕೊಂಡು ಬಂದಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಅದು ವರ್ಷ ಪಾರಂಪರೆಯಿಂದನೇ ಬಂದಿರೋದು, ನಿಮ್ಮ ತಂದೆ ಕೂಡ ಮಾಡ್ತಿದ್ರು ಅಂತ. ಸೊ ತಂದೆಯವರು ಜ್ಯೋತಿಷದ ಬಗ್ಗೆ ಮಾತಾಡ್ತಾ ಇರಲಿಲ್ಲ, ಅವರು ನೀವು ಮಾಡೋರು. ಅವ್ರ ಜ್ಯೋತಿಷ್ಯ ಅಂದರೆ ಯಾವ ರೀತಿ ಅಂದರೆ ಅವ್ರು ಕೇಳೋರು.
ಅವ್ರು ಕೇಳ್ತಾ ಇರೋರು, ನಾನು ಹೇಳ್ತಾ ಇದ್ದೆ ನಕ್ಷತ್ರ ನೀವು ನೋಡಿದ್ದೀರಾ ಅಪ್ಪಾಜಿ ಅಂತ ಕೇಳ್ತಾ ಇದ್ದೆ ನಾನು. ಅವಾಗ ಹೇಳೋರು ಇಲ್ಲಮ್ಮ, ಒಂದೊಂದು ದೇವ್ರಿಗೂ ಇರುತ್ತೆ, ಆ ದೇವ್ರ ನಕ್ಷತ್ರದಲ್ಲಿ ಮನುಷ್ಯ ಹುಟ್ಟಿರ್ತಾನೆ ಅಂತ ನನಗೆ ನೀಟಾಗಿ ನಾನು ತುಂಬ ನಮ್ಮ ತಂದೆಗೆ ಮುದ್ದು ಮಗಳು, ನಮ್ಮ ತಾಯಿಗೂ ಸರಿ ನಮ್ಮ ತಂದೆಗೂ ಸರಿ, ನಾವು 7 ಜನದಲ್ಲಿ ನಾನು 4ನೇವಳು. ತುಂಬಾ ವಿಶೇಷತೆಯಿಂದ ನಾನು ಕಲಿಸ್ಕೊಟ್ಟಿದ್ದಾರೆ ಖಂಡಿತ. ಹಾಗಾಗಿ ನಕ್ಷತ್ರ ರಾಶಿ ನಮ್ಮ ತಂದೆ ನೋಡ್ಕೊಂಡು ಅರ್ಚನೆ ಮಾಡೋರು, ಅದೇ ರೀತಿ ಪ್ರಾರ್ಥನೆ ಮಾಡೋರು. ಆದರೆ ಮಾಡೋ ಅಂಥದ್ದು ವಂಶದಿಂದನೂ ಬಂದಿದ್ದು ರಾಘವೇಂದ್ರ ಸ್ವಾಮಿ ಪೂಜೆನ ನಮ್ಮ ತಂದೆ ಬಸವೇಶ್ವರ ಪೂಜೆ, ಹಾಗಾಗಿ ಧರ್ಮಸ್ಥಳ ಸ್ವಾಮಿ ಪೂಜೆ, ಹರಿಹರೇಶ್ವರನ ಪೂಜೆ ಈ ಥರ ಮಾಡ್ಕೊಂಡು ಬರ್ತಾಯಿದ್ರು. ನನಗೆ ರಾಯರು ಒಲ್ದಿದ್ದು ಹೇಳೋ ವಯಸ್ಸಲ್ಲಿ, ಆ ರಾಯರು ನಾನು ಪಟ್ಟಂಥ ಕಷ್ಟದಲ್ಲಿ, ನನ್ನ ದನ ಕಾಯುವಂಥ ಸಮಯದಲ್ಲಿ ನಾನು ಏನೇನು ಕಷ್ಟಪಟ್ಟನೋ ಆ ಸಮಯದಲ್ಲಿ ಬಂದು ರಾಯರು ಒಲ್ದಿದ್ದು. ಆವಾಗಿಂದ 7 ವಯಸ್ಸಿಂದ ಈ ವಯಸ್ಸುವರೆಗೂ ರಾಯರು ನನ್ನಲ್ಲಿರೋ ಅಂಥದ್ದು. ಹಾಗಾಗಿ ನನ್ನ ರಾಯರು ಅನ್ನೋದಕ್ಕಿಂತ ನಮ್ಮ ರಾಯರು. ಅದಕ್ಕೋಸ್ಕರ ಆ ಗುರುರಾಯರ ಅನುಗ್ರಹ, ಗುರುರಾಜರ ಅನುಗ್ರಹ, ವೆಂಕಟನಾಥನ ಅನುಗ್ರಹ, ರಾಘವೇಂದ್ರ ಸ್ವಾಮಿಯ ಅನುಗ್ರಹ, ಪ್ರಹ್ಲಾದನ ಅನುಗ್ರಹ, ಮಹಿಳಿಕ ರಾಜನ ಅನುಗ್ರಹ ಹೇಳ್ಕೊಂಡೇ ಹೋಗ್ತಾ ಇರ್ಬೋದು. ನೋಡಿ ಎಷ್ಟು ನಂಟಿದೆ ರಾಘವೇಂದ್ರ ಸ್ವಾಮಿಗೂ ಪ್ರಪಂಚಕ್ಕೂ ಅಂದರೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಅಪಾರ ಅಷ್ಟಿದೆ. ಸ್ವಂತವಾಗಿ ನಮ್ಮ ರಾಯರೇ ಅಂತ ನಾವು ಹೇಳ್ಕೊತೀವಿ ಅಂದರೆ ಅವ್ರು ನಮ್ಮ ಹತ್ರ ಇದ್ದಾರೆ ಅಂತ ಅರ್ಥ, ಅವ್ರು ನಮ್ಮ ಹತ್ರ ಬಂದಿದ್ದಾರೆ ಅಂತ ಅರ್ಥ ಖಂಡಿತ. ಹಾಗಾಗಿ ಆ ಭಗವಂತನ ಆಶೀರ್ವಾದ ಸದಾಕಾಲ ನಮ್ಮೆಲ್ರಿಗೂ ಇರಬೇಕು. ಎಸ್ ಅಮ್ಮ, ಒಂದು ಕರೆ ಇದೆ, ಅದು ಕರೆಯನ್ನು ಮಾತಾಡೋಣ ಖಂಡಿತ. ಹಲೋ ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು ಅಮ್ಮ? ಚಿಕ್ಕಮಗಳೂರು ಜಿಲ್ಲೆಯಿಂದ. ನಿಮ್ಮ ಹೆಸರು? ನಮಸ್ತೆ ಮೇಡಮ್. ನಿಮ್ಮ ಹೆಸರು ಅಮ್ಮ? ಚಿಕ್ಕಮಗಳೂರು ಜಿಲ್ಲೆಯಿಂದ ರೇಣುಕಾ ಅಂತ ಮೇಡಮ್. ಓಕೆ ರೇಣುಕಾ ಅವರೇ, ಮಾತಾಡಿ. ಗುರು ಮಾತಾ ಇದ್ದಾರೆ, ಮಾತಾಡಿ ಅಮ್ಮ. ಮೇಡಮ್, ನಿಮ್ಮ ಜ್ಯೋತಿಷ್ಯ ತುಂಬಾ ನೋಡ್ತೀನಿ ನಾನು. ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀರಾ. ಥ್ಯಾಂಕ್ ಯು ಅಮ್ಮ. ನಿಮ್ಮ ಆಶೀರ್ವಾದ ನಮಗೆ ಬೇಕು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮಾತಾಡಿ, ಗುರು ಮಾತಾ ಇದ್ದಾರೆ, ಮಾತಾಡಿ ಅಮ್ಮ. ಅಮ್ಮ ನಮಸ್ಕಾರ ಅಮ್ಮ. ನಮಸ್ತೆ ಹೇಳಿ ಅಮ್ಮ. ಮೇಡಮ್. ಹೇಳಿಮ್ಮ. ಮೇಡಮ್, ನಮ್ಮ ಮಗಳ ಬಗ್ಗೆ ಕೇಳ್ಬೇಕು ಅನ್ಕೊಂಡು ಕರೆ ಮಾಡಿದ್ವಿ. ಕಾಲ್ ಸಿಕ್ಬಿಟ್ಟು ತುಂಬಾ ಸಂತೋಷ ಆಯ್ತು. ಸಂತೋಷ, ಹೇಳಿಮ್ಮ. ಮೇಡಮ್, ನಮ್ಮ ಮಗಳು ಇದು 2 ಹೆಸರು ಆಗ್ಬಿಟ್ಟಿದೆ. ಹುಟ್ಟಿದ ಹೆಸರು ಕೋಮ್ಲಾ ಅಂತ, ಕರೆಯೋದು ಸೈನ್ ಮಾಡೋದು ಸ್ಕೂಲ್ ಎಲ್ಲ ಚೈತ್ರ ಅಂತ. ಸ್ವಲ್ಪ ಮುಂಗೋಪಿಯಲ್ಲ ಮೇಡಮ್, ಅದೊಂದು ಸ್ವಲ್ಪ ನಾನು ತಿಳಿಸ್ಕೊಡಿ ಮೇಡಮ್. ಕೋಪ ಜಾಸ್ತಿ ಯಾಕಿದೆ ಅಂತ ಅಂದರೆ, ಮುನ್ಕೋಪಿ ಅದರಲ್ಲೂ ಜಾಸ್ತಿ ಯಾಕಿದೆ ಅಂತ ಅಂದರೆ, ಇಟ್ಟಿದ್ದ ಹೆಸರು ನೀವು ಜನ್ಮ ನಕ್ಷತ್ರ ಪ್ರಕಾರ ಇಟ್ಟಿದ್ದೇ ಆಗಿದ್ರೆ. ಹಲೋ, ಕೇಳಿಸ್ತಾ ಇಲ್ವಾ ಅಮ್ಮ? ಕೇಳಿಸ್ತಿಲ್ಲ ಮೇಡಮ್, ಕೇಳಿಸ್ತಿಲ್ಲ. ಹುಟ್ಟಿದ ಹೆಸರು ಬಂದು ಕೋಕಿಲಾ ಅಂತ ಇಟ್ಟಿದ್ದೀರಾ? ಕೋಮ್ಲಾ ಅಂತ. ಕೋಮಲ ನೋಡಿ, ಇಟ್ಟಿದ ಹೆಸರು ನೀವು ಜಾಸ್ತಿ ಬರ್ತಿರೋದು ಕೋಮ್ಲಾ ಅಂತ. ಅಮ್ಮ ಜನ್ಮ ಕರೆಯೋದು ಸ್ಕೂಲಿಗೆ ಕೊಟ್ಟಿರೋದು ಎಲ್ಲ ಚೈತ್ರ ಅಂತ. ಮದ್ವೆ ಆಗಿ ಲಗ್ನ ಬರ್ತಿರೋದು ಕೋಮ್ಲಾ ಅಂತ. ಓಕೆ ಓಕೆ. ಮೊದಲನೇ ಹೆಸರು ಕೋಮಲ, ಮತ್ತೆ ಮದುವೆ ಇದು ಸ್ಕೂಲ್ ಅಲ್ಲೆಲ್ಲ ಚೈತ್ರ ಅಂತ ಇಟ್ಟಿದ್ರು. ಇವಾಗ ಮತ್ತೆ ಕೋಮಲ. ಹೌದು ಮೇಡಮ್, ಹೌದು ಹೌದು. ಮತ್ತೆ ಕೋಮಲ ಅಂತಾನೆ ಚೇಂಜ್ ಮಾಡ್ತಾರೆ. ಮದುವೆ ಆದ ತಕ್ಷಣ, ಇವಾಗ ಮದುವೆ ಆಗಿಲ್ಲ, ಇನ್ನು ಮದುವೆ ಆಗಿದೆ ಅಲ್ವಾ ಅಮ್ಮ? ಮದ್ವೆ ಆಗಿ ಮಗಳಿದ್ದಾಳೆ ಅವಳಿಗೆ. ಓಕೆ, ಅದು ಮದುವೆ ಆದ ತಕ್ಷಣ ಮತ್ತೆನೋ ಕೋಮಲ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಕರೆಕ್ಟ್. ಮದ್ವೆ ಆಗಿ 6ನೇ ಕ್ಲಾಸ್ ಮಗಳಿದ್ದಾಳೆ. ಓಕೆ ಅಮ್ಮ, ಅವ್ರಿಗೆ ಸ್ವಲ್ಪ ತರಲೆ ಮಾಡ್ತಾಳೆ ಮೇಡಮ್. ಅವ್ರಿಗೆ ನೋಡಿ, ನಮ್ಮ ಮಗಳು ಮದುವೆ ಆಗಿರೋರೇ ಇವಾಗ ಕೋಮಲನೇ ಪ್ರಾಬ್ಲಮ್ ಮಾಡ್ತಾ ಇರೋದಾ? ಹೌದು ಮೇಡಮ್. ಕೋಮಲ್ ಅವ್ರಿಗೆ ಯಾಕೆ 2 ಹೆಸರು ನೀವು ಇಟ್ರ? ಇವ್ರಿಗೆ ಒಂದೇ ನಿಮಿಷ, ಅವ್ರಿಗೆ ಜನ್ಮರಾಶಿ ಜನ್ಮ ನಕ್ಷತ್ರ ಪ್ರಕಾರ ಹೆಸರಿಟ್ರ ಅಮ್ಮ? ಹೌದಾ? ಹಲೋ, ಅಮ್ಮ, ನೀವು ಇವಾಗ ಕೋಮಲ ಅನ್ನೋರಿಗೆ ಕರಿತಿದಿರಲ್ವಾ ಹೆಸರು? ಈಗ ಜನ್ಮ ರಾಶಿ ಮತ್ತೆ ಅದೇ ಹೆಸರು ಮೇಲೆ ನನಗೆ ವಾಯ್ಸ್ ಸರಿ ಕೇಳ್ತಿಲ್ಲ. ಓಕೆ, ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿಮ್ಮ. ಈಗ ನೀವು ಹೆಸರು ಇಟ್ಟಿರೋದ್ರಿಂದ ಮಗುಗೇನು ತೊಂದರೆ ಇಲ್ಲ. 2 ಹೆಸರಲ್ಲೂ ನೀವು ಕರಿಬಹುದು. 2 ಹೆಸರು ರಾಶಿ ಇದೆ, ಮಗುಗೇನು ತೊಂದರೆ ಇಲ್ಲ. ಮುನ್ಗೋಪಿ ಆಗಿರೋದಕ್ಕೆ ಕಾರಣ ದೇಹದಲ್ಲಿ ವಾತಾವರಣ ಸರಿ ಇಲ್ಲ ಅಮ್ಮ. ದೇಹದಲ್ಲಿ ಆಗ್ತಾ ಇರೋ ಅಂಥದ್ದನ್ನ, ಆ ಮಗುಗೆ ಏನೋ ಒಂದು ವಿಷಯ ನಡೀತಾ ಇದೆ, ಅದನ್ನ ಖಂಡಿತ ನೀವು ಸರಿಪಡಿಸ್ಕೋಬೇಕು. ಖಂಡಿತ ದೇಹದಲ್ಲಿ ಇರೋಂಥ ಗಾಳಿನ ಸ್ವಲ್ಪ ಓಡಿಸೋದಕ್ಕೆ ಪ್ರಯತ್ನ ಮಾಡಿ. ಗಾಳಿ ಪಟ್ಟಿದೆ ಆ ಮಗುಗೆ, ಆ ಗಾಳಿನ ಸರಿಪಡಿಸ್ಬೇಕು. ಗಾಳಿ ಅಂದ್ರೇನು? ದೇವ, ಪೀಡೆ, ಪಿಚಾಚಿ ಈ ಥರ ಹೇಳ್ತಾರಲ್ವರ. ಹಾಗಾಗಿ ನೀವು ಹೋಗಿ ಆಂಜನೇಯನ ದೇವಸ್ಥಾನದಲ್ಲಿ ಒಂದು ಅಭಿಷೇಕ ಕೊಟ್ಟು, ಯಾಕೆಂದರೆ ತುಂಬ ದೂರದಲ್ಲಿದ್ದೀರಾ,
ಅದಕ್ಕೋಸ್ಕರ ನಿಮಗೆ ಹೌದು ನಿಮಗೆ ನನ್ನ ವಾಟ್ಸಪ್ ಅಡ್ರೆಸ್ ತಗೊಳ್ಳಿ, ವಾಟ್ಸಪ್ಪಲ್ಲಿ ನಿಮ್ಮ ಅಡ್ರೆಸ್ ಕಳಿಸಿ ಒಂದು ಸಂಕಲ್ಪ ಕಾಯಿ ಮತ್ತು ಒಂದು ಯಂತ್ರ ಕಳಿಸ್ಕೊಡ್ತೀನಮ್ಮ ನಾನು. ಅದನ್ನು ಯಂತ್ರನ ಆ ಮಗು ಕತ್ತಲ್ಲಿ ಕಟ್ಟಿ ಹೋಗ್ತಾ ಹೋಗ್ತಾ ಸರಿ ಆಗುತ್ತೆ ಖಂಡಿತ. ಹಾಂ ಸರಿ ಅಮ್ಮ, ಧನ್ಯವಾದಗಳು ಅಮ್ಮ ಕರೆ ಮಾಡಿದ್ಕೆ. ಎಸ್ ಅಮ್ಮ ಹೇಳ್ತಿದ್ದೀವಿ, ಇವಾಗ ಹೇಳೋದಾದರೆ ನಿಮ್ಮ ಬಗ್ಗೆ ಮಾತಾಡ್ತಿದ್ವಿ. ಈಗ ಎಷ್ಟೋ ಜನ ಬರ್ತಿದ್ದಾರೆ ಜನರು, ಅವರು ಕೆಲವೊಂದಷ್ಟು ಜನ ಹೇಳೋ ಪ್ರಕಾರ ನೀವು ಹೇಳಿರೋದು ಇವಾಗ ನಿಜ ಆಗಿದೆ ಅನ್ನೋದು ಕೂಡ ಗೊತ್ತಾಗಿದೆ. ಸೊ ಇನ್ನು ಹೇಳಬೇಕಾದ್ರೆ ನೀವು ಪೂಜೆ ಮಾಡಬೇಕಾದ್ರೆ ಬರ್ತಾರೆ ಕೆಲವೊಬ್ರು, ಪ್ರೀತಿಸಿದವ್ರು ಬರ್ಬೋದು, ಮದುವೆ ಆಗ್ಬೇಕು ಅನ್ನೋರು ಬರ್ಬೋದು. ಈಗ ರಾಶಿ ಬಗ್ಗೆ ಅಂತೂ ನೀವು ಹೇಳಲ್ಲ, ಮುಖ ನೋಡಿನೇ ನೀವು ಅವ್ರ ಬಗ್ಗೆ ಹೇಳ್ತೀರಾ ಅನ್ನೋದು, ಧ್ವನಿ ಇಟ್ಕೊಂಡು ಹೇಳ್ತೀರಾ. ಸ್ವತಃ ತಾಯಿ ಆಗ್ಬೋದು, ಮಗಳಾಗ್ಬೋದು, ತಂದೆ ಬಂದು ಕೇಳಿದ್ರೆ ಹೇಳೋಕ್ಕಾಗಲ್ಲ ಅನ್ನೋದು ಕರಳು ಸಂಬಂಧ ಅಷ್ಟೇ ಅಂತ ಹೇಳೋದು. ಸೊ ಇನ್ನು ಮುಖ ನೋಡಿ ಹೇಳೋದಾದ್ರೆ ಇದು ಯಾವ ರೀತಿಯಾಗಿ ನಿಮಗೆ ಬಂದಿರೋದಮ್ಮ? ಇವಾಗ ಒಂದು ಅವರು ಫೋನ್ ಮಾಡಿದ್ದಕ್ಕೆ ಅವ್ರ ವಿಚಾರವಾಗಿ ತೊಗೊಂಡು ನಾನು ಹೇಳ್ತೀನಿ. ಇವಾಗ ನೋಡಿ, ಒಂದು ಮನೇಲಿದ್ದಾರೆ, ಯಾವ ರೀತಿ ನಾವು ತಿಳ್ಕೊಬೋದು ಆ ಮಗುಗೆ ಏನಾಗಿದೆ. ಇವಾಗ ಸಡನ್ನಾಗಿ ಇದ್ದಿದ್ದಂಥ ಮಗು ಕೋಪ ಪಡೋದಕ್ಕೆ ಕಾರಣ ಏನು ಅಂತಂದರೆ, ಸಾಮಾನ್ಯವಾಗಿ ಯಾವ ಮಗುನೂ ಚೇಂಜ್ ಆಗಲ್ಲ. ಯಾಕೆಂತಂದರೆ ಅದಕ್ಕೊಂದು ಮಗು ಇದೆ ಅಂದಮೇಲೆ ಆ ತಾಯಿ ಆದವ್ರಿಗೆ ಸ್ವಲ್ಪ ನೋವು ಇದ್ದೇ ಇರುತ್ತೆ. ಯಾಕೆ ಹಿಂಗೆ ಸಡನ್ನಾಗಿ ಚೇಂಜ್ ಆಗ್ತಾಳೆ, ಸಡನ್ನಾಗಿ ಕೋಪ ಪಡ್ತಾಳೆ ನೋಡಿ. ಯಾವಾಗ್ಲೂ ನಮ್ಮಲ್ಲಿ ಏನು ದೇಹದಲ್ಲಿ ಏನು ಆಗ್ತಾ ಇದೆ ಅನ್ನೋದು ಹೇಳ್ಕೊಳಕ್ಕೂ ಸಹ ಆ ಪರಿಸ್ಥಿತಿ ಟೈಮ್ ಬಂದಿರೋದಿಲ್ಲ. ಒಬ್ಬೊಬ್ರಿಗೆ ನಮ್ಮ ದೇಹದಲ್ಲಿ ಏನಾದರೂ ಒಂದು ಬೇರೆ ಗಾಳಿ ಬಂದು ಸೇರಿಕೊಂಡ್ರೆ ಮಾತ್ರ, ಗಾಳಿ ಅನ್ನೋದೇನು ನೋಡಿ ಒಂದು ಅರ್ಧ ವಯಸ್ಸು ಮುಗಿಸ್ಕೊಂಡು. ಹಾಗಾಗಿ ಇವಾಗ ಭಗವಂತ ಬರೆದಿರ್ತಾರೆ, ನೀವು ಇಷ್ಟು ಆಯಸ್ಸಲ್ಲಿ ನೀನು ಬಂದು ನನ್ನನ್ನು ಸೇರು ಅಂತ ಹೇಳಿದ್ಮೇಲೆ ಅವ್ರು ಇರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಭಗವಂತನಿಗೂ ಅವ್ರಿಗೂ ಹಾಕಿದ್ದಂಥ ಅಗ್ರಿಮೆಂಟ್ ಅದನ್ನು ಯಾರು ಚೇಂಜ್ ಮಾಡೋಕ್ಕೂ ಆಗಲ್ಲ, ನಾವು ಸ್ವತಃ ನಾವು ಚೇಂಜ್ ಮಾಡ್ಕೊಂಡಿರೋಕ್ಕೂ ಸಾಧ್ಯ ಇರಲ್ಲ. ಹಾಗಾಗಿ ಒಬ್ಬೊಬ್ರಿಗೂ ಒಂದೊಂದು ಭಗವಂತ ಬರೆದಿಟ್ಟಿರ್ತಾನೆ. ಈಗ ನೋಡಿ, ತಾಯಿ ತಂದೆ ಮಾಡಿದ್ದಂಥ ಪಾಪ ಮಕ್ಕಳಿಗೆ ಅಂತ ಹೇಳ್ತಾರೆ, ಮಕ್ಕಳು ಮಾಡಿದ್ದಂಥ ಪಾಪ ಆ ವಂಶಕ್ಕೆ ಅಂತ ಹೇಳ್ತಾರೆ ನೋಡಿ. ಹಾಗಾಗಿ ತಂದೆ ಯಾವ ಪಾಪನೇ ಮಾಡಿದ್ರೂ ಸರಿ ಆ ಮಕ್ಕಳಿಗೆ ಹೋಗಲ್ಲ. ಯಾಕೆ ಹೋಗಲ್ಲ ಅಂದರೆ ಆ ಏನು ಹೇಳೋದು, ನಮ್ಗೆ ಒಕ್ಕಳದ ಬಳ್ಳಿ ಅವ್ರ ಹತ್ರ ಇರೋದಿಲ್ಲ. ಹಾಗಾಗಿ ಆ ಬಂಧ ಎಷ್ಟು ದೂರಕ್ಕೆ ಇರುತ್ತೆ ಅಂದರೆ ದೊಡ್ಡವ್ರು ಆಗೋವರೆಗೂ ಇರುತ್ತೆ ಅಷ್ಟೇ. ಆದರೆ ಒಳ್ಳೆಯದು ಸಿಗುತ್ತೆ, ಕೆಟ್ಟದು ಸಿಗಲ್ಲ, ಕೆಟ್ಟದು ಬರೋದಕ್ಕೆ ಚಾನ್ಸೇ ಇಲ್ಲ. ಆದರೆ ತಾಯಿಯಾದವಳು ಏನೇ ಮಾಡಿದ್ರೂ ಇಡೀ ವಂಶಕ್ಕೆ ಹೋಗುತ್ತಂತೆ ನೋಡಿ. ತಾಯಿ ಶಾಪ ನಾಯಿ ಶಾಪ ಅಂತ ಹೇಳಿದ್ದಾರೆ. ಹಾಗಾಗಿ ನಾಯಿ ಪಡೆದಿರೋ ಇರೋಂಥ ಕಷ್ಟ ಸಹ ಆ ವಂಶದಲ್ಲಿ ಪಡ್ತಾರಂತೆ. ಅದಕ್ಕೆ ಹೇಳೋದು, ಎಷ್ಟೋ ಜನ ಇದ್ದಾರೆ, ನನ್ನ ತಾಯಿಗೆ ನಾನು ಊಟನೇ ಆಗ್ತಾ ಇಲ್ಲ, ಅವಳೆಲ್ಲ ಸರಿ ಇಲ್ಲ, ನಮ್ಮಮ್ಮನ ಅವಳು ನನ್ನ ಹತ್ರನೇ ಬಂದು ಹೇಳ್ಕೊತಾರೆ. ಕಾರಣ ಏನು ಅಂದರೆ ತಾಯಿನ ಹೀಯಾಳಿಸೋರು ಯಾವತ್ತೂ ನೆಮ್ಮದಿಯಾಗಿ ಬಾಳಿದ್ದು ಚರಿತ್ರನೇ ಇಲ್ಲ ನೋಡಿ. ಹಾಗಾಗಿ ಖಂಡಿತ ಹೇಳ್ತೀನಿ, ತಾಯಿ ಎಷ್ಟೋ ಹಾಡುಗಳಿದ್ದಾವೆ, ಅದಕ್ಕೋಸ್ಕರ ತಾಯಿನ ಒಂದು ದೇವರಾಗಿ ಪ್ರೀತಿಸ್ಬೇಕಂತೆ. ಹಾಗಾಗಿ ತುಂಬ ಕೇರ್ಲೆಸ್ನೆಸ್ ಮಾಡೋರಿಗೆ ಖಂಡಿತ ಒಳ್ಳೇದಾಗೋದಿಲ್ಲ ಅಂತಾರೆ ನೋಡಿ. ಅದಕ್ಕೆ ಗಂಡ ಏನೇ ಪಾಪ ಮಾಡಿದ್ರೂ ಹೆಂಡ್ತಿಗೆ ಬರೋದಕ್ಕೆ ಸಾಧ್ಯ ಇಲ್ಲ ನೋಡಿ. ಇವಾಗ ಆ ವಿಷಯ ಏನಕ್ಕೆ ಹೇಳ್ತೀನಿ ಅಂದರೆ, ಆ ಮಗು ಫೋನ್ ಮಾಡಿದವ್ರಿಗೆ ಆ ಮಗು ಇನ್ನೊಂದು ಮನೆಗೆ ಹೋಗಿದೆ ಬಾಳೋದಕ್ಕೆ. ಆ ಮನೆಯವರು ವಿಚಾರಣೆ ಮಾಡ್ದಿರ ಇವ್ರು ಮಾಡ್ತಾರೆ ಅಂತಂದರೆ ಆ ಮಗಳಲ್ಲಿರೋಂಥ ಪ್ರೀತಿ ವಿಶ್ವಾಸ ಆ ತಾಯಿಗೆ ನೋಡಿ. ಆ ಮಗು ಇನ್ನೂ ಚೆನ್ನಾಗಿರಬೇಕು ಅನ್ನೋಂಥ ವಿಶ್ವಾಸ ಇದೆ. ಹಾಗಾಗಿ ಅವ್ರಿಗೂ ಇನ್ನೂ ಒಂದು ಮಗು ಇದೆ, ಏನಾದರೂ ತೊಂದರೆ ಬರಬಾರ್ದು. ಕಾರಣ ಒಬ್ರು ಗಾಳಿ ಬಂದಿದೆ, ಗಾಳಿ ಹಿಡ್ಕೊಂಡಿದೆ ಅಂತ ಅಂದರೆ ಆ ಗಾಳಿ ಮಕ್ಕಳನ್ನಾಗಲಿ ಮೊಮ್ಮಕ್ಕಳನ್ನಾಗಲಿ ತೊಂದರೆ ಮಾಡಿಬಿಡ್ಬಾರ್ದು. ಅದಕ್ಕೋಸ್ಕರನೇ ಅದು ಇವಾಗಲೇ ಸರಿಪಡಿಸ್ಕೋಬೇಕು. ಹಾಗಾಗಿ ಅಪ್ಪ ಏನೇ ಪಾಪ ಮಾಡಿದ್ರೂ ಸರಿ ಮಕ್ಕಳಿಗಿರುತ್ತೆ, ಆದರೆ ಜಾಸ್ತಿ ಇರೋದಿಲ್ಲ. ಆದರೆ ತಾಯಿ ಆದವಳು ಪಾಪ ಮಾಡಿದ್ರೆ ಖಂಡಿತ ವಂಶನೇ ನಾಶ ಆಗುತ್ತೆ. ಅದರಲ್ಲೂ ಮಕ್ಕಳು ಮಾಡಿಬಿಟ್ರು ಅಂದರೆ ಆ ವಂಶ ವೃಕ್ಷ ಆಗೋದಿಲ್ಲ. ಅದಕ್ಕೆ ಹೇಳೋದು, ಯಾವ ಪಾಪ ಆಗಲಿ ಕರ್ಮ ಆಗಲಿ ಶಾಪ ಆಗಲಿ ಖಂಡಿತ ಅದನ್ನು ಸರಿಪಡಿಸ್ಕೊಳ್ಳಿ. ನನ್ನ ಹತ್ರ ಬರ್ದಿರೋ ಇದ್ರೂ ಪರವಾಗಿಲ್ಲ, ಬೇರೆಯವ್ರ ಹತ್ರ ಹೋಗಿ ಅವರು ನಿಮ್ಗೆ ಇಷ್ಟ ಆಗಲಿಲ್ವಾ ಒಂದು ದೇವಸ್ಥಾನಕ್ಕೆ ಹೋಗಿ ಪರಿಹಾರ ಮಾಡ್ಕೊಳ್ಳಿ. ಇವ್ರ ಹತ್ರ ಏನು ಹೋಗೋದು, ಇವ್ರ ಹತ್ರ ನಾನು ಹೋಗೋದು ಬೇಡ ಅಂತ ಅನ್ನೋರು ಖಂಡಿತ ದೇವಸ್ಥಾನಕ್ಕೆ ಹೋಗಿ ಸರಿಪಡಿಸ್ಕೊಳ್ಳಿ. ಇವಾಗ ಜ್ಯೋತಿಷ್ಯರಿದ್ದಾರೆ ಎಷ್ಟೋ ಜನ, ಅವ್ರ ಹತ್ರನೂ ಹೋದ್ರೆ ನಿಮ್ಗೆ ಅದನ್ನೂ ತೃಪ್ತಿ ಬಂದಿರಲ್ಲ, ನಮ್ಮ ಹತ್ರ ಬಂದು ನಮಗೂ ತೃಪ್ತಿ ಬರೋದಿಲ್ಲ ಅಂತ ಅನ್ನೋರು ಖಂಡಿತ ನೀವು ದೇವಸ್ಥಾನಕ್ಕೆ ಹೋಗಿ ಸರಿಪಡಿಸ್ಕೊಳ್ಳಿ. ಹಾಗೆ ಬಿಟ್ಟರೆ ಅಂದರೆ ಖಂಡಿತ ಜಾಸ್ತಿ ಆಗ್ತಾನೆ ಇರುತ್ತೆ. ಇದೇನಕ್ಕೋಸ್ಕರ ನಾನು ಹೇಳ್ತೀನಿ ಅಂದರೆ, ಗಂಡನಿಗೆ ಇರೋ ಪಾಪ ಹೆಂಡ್ತಿ ಏನೇ ತಪ್ಪು ಮಾಡಿದ್ರೇನು ಗಂಡನಿಗೆ ಫುಲ್ 100% ಹೋಗುತ್ತಂತೆ. ಆದರೆ ಗಂಡ ಮಾಡಿದ ಪಾಪ ಏನೇ ಆಗಲಿ ಹೆಂಡ್ತಿಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ನೋಡಿ. ಅದಕ್ಕೋಸ್ಕರನೇ ಹೇಳೋದು, ಹೆಂಡ್ತಿ ಎಷ್ಟೇ ಕಷ್ಟಪಡ್ತಾ ಇದ್ರೂ ಸರಿ ಆ ದೇವರು ಒಂದು ರೀತಿಲಿ ಕಾಪಾಡ್ಕೊಂಡು ಬರ್ತಾನೆ ಇರ್ತಾರಂತೆ. ಆದರೆ ಗಂಡ ಮಾಡಿದ್ದೇನೇ ಪಾಪ ಆಗಿದ್ರೇನು ಹೆಂಡ್ತಿ ಪಾಪದಲ್ಲಿ ಲೆಕ್ಕ ಇರೋದಿಲ್ಲ.
ಹಾಗಾಗಲಿ ಗಂಡ ಫಸ್ಟ್ ಎದ್ದಿದ ತಕ್ಷಣ ಬೆಳಗಿನ ಜಾವದಲ್ಲಿ ಯಾವ ಗಂಡಸು 4:15 ಗಂಟೆ ಒಳಗಡೆ ಸ್ನಾನ ಮಾಡಿ ಯಾರು ದೀಪ ಹಚ್ತಾರೋ ಆ ವಂಶ ಉದ್ಧಾರ ಆಗುತ್ತೆ. ಆ ಭಗವಂತನ ಹತ್ರ ಕೂತ್ಕೊಂಡು ಪೂಜೆ ಮಾಡಿ ದೀಪ ಹಚ್ಚಿ ಆರತಿ ಮಾಡಿದ್ರು ಅಂದರೆ, ಅವ ಕರ್ಪೂರ ಹಚ್ಚಿದ್ರು ಅಂದರೆ ಅವತ್ತಿನ ದಿನ ಇರೋಂಥ ಕರ್ಮ ಎಲ್ಲ ಸವಿತು ಅಂತ ಅರ್ಥ. ನೋಡಿ, ಸಂಜೆ ಆದರೆ ಖಂಡಿತ ಹೆಣ್ಮಕ್ಳಾದವರು ಒಂದು 6:30 ಒಳಗಡೆ ಖಂಡಿತ ದೀಪ ಹಚ್ಚಬೇಕು. ಆ ದೀಪ ಸಂಜೆ ಆಗಿದ ತಕ್ಷಣ ಹೆಣ್ಮಕ್ಳು ಮಾಡಲಿಲ್ಲ ಅಂದರೆ ಖಂಡಿತ ಮಹಾಲಕ್ಷ್ಮಿ ಮನೆ ಒಳಗಡೆ ಬರೋದಿಲ್ಲ. ನೋಡಿ, ಇವೆರಡಕ್ಕೂ ವ್ಯತ್ಯಾಸ ಎಷ್ಟಿದೆ. ಅದಕ್ಕೆ ಹೇಳೋದು, ಗಂಡ ಆದವರು ಬೆಳಗ್ಗೆ ಪೂಜೆ ಮಾಡಬೇಕು, ಹೆಣ್ಮಕ್ಳಾದವರು ಗಂಡಸರಾದವರು ಬೆಳಗ್ಗೆ, ಹೆಂಗಸರಾದವರು ಸಂಜೆ ಮಾಡಬೇಕು, ದೀಪ ಹಚ್ಚಬೇಕು, ಆ ಭಗವಂತನ ಪ್ರಾರ್ಥನೆ ಮಾಡಬೇಕು ಅನ್ನೋದಕ್ಕೆ ಎರಡಕ್ಕೂ ವಿಷಯ ಇದೆ. ಹಾಗಾಗಿ ನಾವು ದಿನನಿತ್ಯ ನಮ್ಮ ಮನೇಲಿ ಯಾವಾಗಲೂ ದೀಪ ಆರೋದಿಲ್ಲ, ಉರಿಯುತ್ತೆ. ನಾವೆಲ್ಲಾದರೂ ಹೋದರೆ ಮಾತ್ರ ಆ ದೀಪನ ನಾವು ಹಾರಿಸ್ಬಿಟ್ಟು ಹೋಗ್ತೀವಿ ಅನ್ನೋರು ಖಂಡಿತ ತೊಂದರೆ ಇಲ್ಲ. ಆದರೆ ಮನೇಲಿ ಇದ್ದೀವಿ ನಾವು ಅಂದಮೇಲೆ ಆ ದೀಪ ಉರಿತಾನೇ ಇರಬೇಕು, ಯಾವ ಕಾರಣಕ್ಕೂ ಹಾರಬಾರ್ದು. ಆ ಜ್ಯೋತಿ ಹೆಂಗೆ ಉರಿತಾ ಇದೆಯೋ ಅದೇ ರೀತಿ ನಮ್ಮ ಮನೆಯೂ ದೀಪವಾಗೇ ಇರುತ್ತೆ, ನಂದ ದೀಪವಾಗಿರುತ್ತೆ, ನಂದ ಗೋಕುಲವಾಗಿರುತ್ತೆ. ಇದನ್ನು ಖಂಡಿತ ಮಾಡಿ ಬಿಡಬೇಡಿ. ನೋಡಿ, ಒಂದೊಂದು ವಿಷಯನೂ ಆ ಭಗವಂತ ನಮ್ಗೆ ಅರ್ಥ ಮಾಡ್ಕೊಳ್ಳೋ ಅಂಥ ಶಕ್ತಿ ತುಂಬಾ ಕೊಟ್ಟಿದ್ದಾನೆ. ಆದರೆ ನಾವು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಯಾಕೆ ಅಂತಂದರೆ, ಇವತ್ತಿನ ದಿವಸ ನಂತರ ಹಣ ಇದೆ, ಇದಿದ್ರೆ ಸಾಕು, ನಾಳೆ ನೋಡ್ಕೊಳ್ಳೋಣ ಅಂತ ಇದ್ರೇನು ಪರವಾಗಿಲ್ಲ. ನಾಳೆಗೂ ನಾವಿದ್ದೀವೋ ಇಲ್ವೋ, ನಮ್ಮಿಂದ ಬಂದಂಥ ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಅವರಿದ್ದಾರೆ ಅಂತಲೇ ಖಂಡಿತ ನಾವು ಬಾಳಬೇಕು. ನಮಗೋಸ್ಕರ ನಾಳೆ ಅಂತ ಯಾವತ್ತೂ ನಮಗೋಸ್ಕರ ಕಾಯ್ಕೊಂಡಿರಲ್ಲ. ಹಾಗಾಗಿ ಎಲ್ಲನೂ ರಾಘವೇಂದ್ರ ಸ್ವಾಮಿ ಅನುಗ್ರಹದಿಂದ ದೋಷ ಆಗಲಿ, ಪಾಪ ಆಗಲಿ, ಶಾಪ ಆಗಲಿ ಎಲ್ಲನೂ ಪರಿಹಾರ ಆಗಲಿ. ಖಂಡಿತ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ನಾನು ಖಂಡಿತ ಇನ್ನೊಂದು ಸಂಚಿಕೆ ಬರೋ ಅಂಥ ಟೈಮಲ್ಲಿ ಇನ್ನೂ ವಿಷಯಗಳಿದೆ, ಏನೇನು ಮಾಡಿದ್ರೆ ಒಳ್ಳೆಯದು ಅನ್ನೋದು ತಿಳ್ಕೊಳ್ಳೋಣ. ಗುರುವೇ ಶರಣಂ. ಎಸ್ ಅಮ್ಮ, ಹೇಳಿದ್ರಿ ಇವಾಗ ರಾಘವೇಂದ್ರ ರಾಯರ ಬಗ್ಗೆ. ಇನ್ನು ಹೇಳೋದಾದರೆ, ನೀವು ಹೇಳಿದ್ರಿ ಪ್ರತಿ ಗುರುವಾರ ಶ್ರೀ ಗುರು ರಾಘವೇಂದ್ರ ರಾಯರ ಭಕ್ತಿಗೀತೆಯನ್ನು ನಾನು ವೀಕ್ಷಕರ ಮುಂದೆ ಹಾಡ್ತೀನಿ ಅಂತ ಹೇಳಿದ್ರಿ. ಸೊ ನಾಳಿನ ಸಂಚಿಕೆಯಲ್ಲಿ ನೀವು ರಾಯರ ಬಗ್ಗೆ ಒಂದು ಭಕ್ತಿಗೀತೆಯನ್ನು ನಮ್ಮ ವೀಕ್ಷಕರಿಗೂ ಹಾಡುವ ಮೂಲಕ ನಿಮ್ಮ ಒಂದು ದೈವಿಕ ಒಂದು ಗೀತೆ ನಮ್ಗೆ ಹಾಡಿ ಅಂತ ಹೇಳ್ತೀವಿ. ಸೊ ಇನ್ನೊಂದು ಹೇಳೋದಾದ್ರೆ, ನಾವಿವಾಗ ಓಂ ನಮಃ ಶಿವಾಯ ಅಂತ ಹೇಳ್ತೀವಿ. ಅದು ನಮ್ಮ ಒಂದು ಮಂತ್ರ, ಶಿವನ ಒಂದು ಮಂತ್ರ. ಪ್ರತಿಯೊಬ್ಬರು ರಾಮರಾಗ್ಲಿ ಪ್ರತಿಯೊಬ್ಬ ದೇವರು ಕೂಡ ಓಂ ನಮಃ ಶಿವಾಯ ಅನ್ನೋದು ಒಂದು ರಿಲೀಫ್ ಆಗುತ್ತೆ, ಅದು ಒಂದು ಮಂತ್ರ ಕೇಳಿದ್ರೆ. ಸೊ ಇನ್ನೊಂದಾದ್ರೆ, ಶ್ರೀ ಗುರು ರಾಘವೇಂದ್ರ ರಾಯರು ದೇವರು ಸ್ವತಃ, ನಾವು ಅವ್ರ ಭಕ್ತರು. ಸೊ ಹಾಗಾದ್ರೆ ಶ್ರೀ ಗುರು ರಾಘವೇಂದ್ರ ರಾಯರು ಕೂಡ ಒಂದು ಮಂತ್ರವನ್ನ ಓದ್ತಿರೋ ಅವರು. ಈಗ ನಾವು ಹೇಳ್ತೀವಿ, ನಾವು ಇವಾಗ ಶಿವನ ಭಕ್ತರಿದ್ದೀವಿ, ಶಿವ ಹೇಳ್ತಾನೆ ನಾನು ಇವರು ಒಂದು ಅವರು ಒಬ್ಬ ಓಂ ನಮಃ ಶಿವಾಯ ಅನ್ನೋ ಒಂದು ಮಂತ್ರವನ್ನು ಹೇಳ್ತಾರೆ, ನಾ ಇವ್ರ ಭಕ್ತರು ಅನ್ನೋದು ಹೇಳ್ತಾರೆ. ಸೊ ಇವಾಗ ಸ್ವತಃ ರಾಘವೇಂದ್ರ ರಾಯರು ಯಾವ ರೀತಿಯಾಗಿ ಜಪವನ್ನ ಮಾಡ್ತಾ ಇದ್ರು ಇವಾಗ ಧ್ಯಾನಕ್ಕೆ ಕೂತಾಗ ಅನ್ನೋದು ಕೂಡ ನಮ್ಗೆ ನಾಳಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ಬೇಕು. ಓಕೆ, ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸೋಣ. ನೋಡಿದ್ರಲ್ಲ ವೀಕ್ಷಕರ, ಇವತ್ತಿನ ಸಂಚಿಕೆಯಲ್ಲಿ ಶ್ರೀ ಗುರು ರಾಘವೇಂದ್ರ ರಾಯರ ಮಹಿಮೆ ಏನು, ಶ್ರೀ ಗುರು ರಾಘವೇಂದ್ರ ರಾಯರಿಗೆ ಲಕ್ಷ್ಮೀನಾರಾಯಣ ಅನ್ನೋರು ಒಬ್ರು ಮಗನಿದ್ರು. ಅವರು ಮದುವೆಯಾದ ತಕ್ಷಣ ಸನ್ಯಾಸತ್ವವನ್ನು ಪಡೆದು ಧ್ಯಾನಕ್ಕೆ ಮೊರೆ ಹೋದ್ರು. ಈ ರೀತಿಯಾಗಿ ಕೆಲವೊಂದು ಮಾಹಿತಿಗಳು ನಮಗೆ ಗೊತ್ತಿಲ್ಲದೆ ಇರುವಂಥ ಮಾಹಿತಿಗಳು ಕೂಡ ಗುರುಮಾತಾ ಅವರು ನಮ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ರು. ಇನ್ನು ನಾಳಿನ ಸಂಚಿಕೆಯಲ್ಲಿ, ನಾಳೆ ಅಂದರೆ ಗುರುವಾರ, ಇನ್ನು ನಾಳೆ ಗುರುವಾರ ಅಂದರೆ ಶ್ರೀ ಗುರು ರಾಯರ ಒಂದು ವಾರವಾಗಿದ್ದು ಇನ್ನೂ ವಿಶೇಷತೆ ಕೂಡ ಇರುತ್ತೆ. ನಾಳಿನ ಸಂಚಿಕೆಯಲ್ಲಿ ಗುರುಮಾತಾ ಅವರು ಕೂಡ ಆಧ್ಯಾತ್ಮದ ಬಗ್ಗೆ ಶ್ರೀ ಗುರು ರಾಘವೇಂದ್ರ ರಾಯರ ಭಕ್ತಿ ಗೀತೆಯನ್ನು ಹಾಡ್ತಾ ಇದ್ದಾರೆ. ಸೊ ಇನ್ನು ಹೇಳೋದಾದ್ರೆ, ನಾಳೆ ಶ್ರೀ ಗುರು ರಾಘವೇಂದ್ರ ರಾಯರ ಮಹಿಮೆ ಬಗ್ಗೆ, ಪವಾಡಗಳ ಬಗ್ಗೆ ಕೂಡ ಇನ್ನೂ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸೋಣ. ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ